ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಂತರ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಮೇಡಮ್ ಅವರು ಮುಂದೆ ಚರ್ಚೆ ಆಗುತ್ತೆ. ಅಲ್ಲೇನ್ ತೀರ್ಮಾನ ಕೊಡ್ತಾರೋ ನಾವಿಬ್ರು ಬದ್ಧ ಅಂತ ಈಗಾಗಲೇ ಹೇಳಾಗೋಗಿದೆ. ಇಬ್ರು ಉಭಯ ನಾಯಕರು ಪ್ರತಿದಿನ ಹೆಲಿಕಾಪ್ಟರ್ ಓಡಾಡ್ತಲೇ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ. ಆಮೇಲೆ ಅವರು ಎರಡೂ ಮನೆಯಲ್ಲೂ ತಿಂಡಿ ತಿಂದಿದ್ದಾರೆ. ನೋಡಿ, ನೀವೇನ್ ಹೇಳ್ತಿದ್ದೀರಿ, ಅವರು ಟ್ವಿಟರ್ ಹಿಂಗ್ ಹೇಳ್ಬಿಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ವಿರುದ್ಧನೇ ಹೇಳ್ಬಿಟ್ಟಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ವಿರುದ್ಧ ಅಲ್ಲ ಅಂತ ಅಂದ್ಕೊಳ್ಳೋಣ. ನಾನು ಒಂದ್ಸಲ ಹೇಳ್ತೀನಿ ಕೇಳಿ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಅಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಅವರು ಕುರುಬ ಸಮಾಜ ಅಂತ ಜಾತಿನ್ಯಾಗಿ ತಗೊಬಂದ್ರು, ಅಹಿಂದ ಅಂತ ಬ್ರಹ್ಮಾಂಡವಾಗಿ ಇಟ್ಕೊಂಡಾಗ, ಅಹಿಂದ ನಾಯಕರು ಅಂತ ಅನ್ನಿಸ್ಕೊಂಡಾಗ ಎಲ್ಲೋ ಒಂದ್ ಕಡೆ ಈಗ ಕುರುಬ ಜಾತಿ ಅಂತ ಯಾಕೆ ತಗೊಳ್ಬೇಕು? ಕನ್ನಡ ನಾಡಿನ ಹಿರಿಯ ಮುತ್ಸದಿಗಳೊಬ್ರು 1-2-3 ಬಾರಿ ಇವರು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಜೆಟ್ ಮಂಡಿಸೋದಕ್ಕೆ ಹಣಕಾಸಿನ ಮಂತ್ರಿಯಾಗಿ ನಿಂತಾಗ ಕುರಿಗಳನ್ನೇ ಲೆಕ್ಕ ಹಾಕಕ್ಕೆ ಬರದೇ ಇರೋರು ಕರ್ನಾಟಕ ರಾಜ್ಯದ ಆರ್ಥಿಕ ಹಣಕಾಸಿನ ಮಂತ್ರಿಯಾಗಿ ಹೆಸರು ಯಾಕೆ ಕೇಳಬೇಕು ಮೇಡಮ್? ಇಲ್ಲ, ನಾನು ಹೇಳ್ತಾ ಸದಾ ಅದನ್ನ ಜೀವಂತವಾಗಿ ಇಟ್ಕೊಂಡಿರೋರು ಕರ್ನಾಟಕದಲ್ಲಿ ಕೆಲವು ರಾಜಕಾರಣಿಗಳು ಇದ್ದಾರೆ. ಒಂದು ನಿಮಿಷ. ಆಮೇಲೆ ಯಾವಾಗಲೂ ನಮ್ಮನೇಲೇ ಅಧಿಕಾರ ಇರಬೇಕು ಅನ್ನೋರು ಕೆಲವರು ಇದ್ದಾರೆ ಈ ರಾಜ್ಯದಲ್ಲಿ. ಅವರು ಹೊರಡಿಸುವಂತ ಈ ತರ ಪ್ರಪಂಚಗಳಿಗೆ ಉತ್ತರ ಕೊಟ್ಟಿದ್ದಾರೆಯೇ ಹೊರತು, ಆಯ್ತು ಮೇಡಮ್ ಹಂಗಲ್ಲ ಅಂದಿದ್ರೆ ಕುಂಬಳಕಾಯಿ ಕಳ್ಳ ಅಂದರೆ ಎಗಳು ಮುಟ್ಕೊಂಡು ನೋಡ್ಕೋಬಾರ್ದಲ್ವಾ ಅಂಥದಕ್ಕೆ ಆನ್ಸರ್ ಮಾಡಿದ್ರು ಒಬ್ರು ರಾಜಕಾರಣಿ ಇವತ್ತು ಕರ್ನಾಟಕದಲ್ಲಿ. ಅಲ್ಲಿ ಗೊತ್ತಾಗೋದಿಲ್ವಾ ಯಾರು ಅಂತ? ಅವ್ರಿಗೆ ಉತ್ತರ ಕೊಟ್ಟಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ನಾನು ಹೆಸರುಗಳು ಹೇಳ್ತಾ ಇಲ್ಲ, ಯಾಕೆ ಅಂತಂದ್ರೆ ಬೇಕಾಗಿಲ್ಲ. ಒಂದ್ಸಲ ಬಿಜೆಪಿ ಅವ್ರನ್ನ ಮಾತಾಡ್ಸ್ಬಿಡೋಣ. ಆತ್ಮಾನಂದ ಅವರೇ, ಏನು ಅಂತಂದ್ರೆ ಅವ್ರು ಹೇಳ್ತಾ ಇರೋದು ಇದು ಏನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದ ಅಲ್ವೇ ಅಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನೀವು ಒಪ್ಕೊಳ್ತೀರಾ? ಏನು ಹೇಳ್ತೀರಾ ಸಿದ್ದರಾಮಯ್ಯ ಅವ್ರ ಟ್ವೀಟಿಗೆ? ನಾವು ಸಿದ್ದರಾಮಯ್ಯನವ್ರ ಟ್ವೀಟ್ಗೂ ಒಪ್ಕೊಳ್ಳೋದಿಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಕ್ಕಂಥ ಮಾತುಗೂ ಒಪ್ಕೊಳ್ಳಲಿಲ್ಲ. ಇವತ್ತು ಈ ರಾಜ್ಯದಲ್ಲಿ 137 ಸೀಟು ಭಾಳ ಬಹುಮತವನ್ನು ಪಡೆದಂಥ ಕಾಂಗ್ರೆಸ್ ಸರ್ಕಾರ ಏನು ಜನರಿಗೆ ಡೇ 1ನಿಂದ 17 ದಿನಗಳ ಕಾಲ ದೆಹಲಿಯಲ್ಲಿ ಕೂತು ಸರ್ಕಾರ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ಡಿಸೈಡ್ ಮಾಡೋಕ್ಕೇ 17 ದಿನ ಟೈಮ್ ತಗೊಂಡು ಬಂದರು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿ ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದನೇ ಎಷ್ಟು ದಿನದವರೆಗೂ ಮುಖ್ಯಮಂತ್ರಿ ಅನ್ನೋದನ್ನು ಪ್ರಾರಂಭ ಆಯಿತು. ಅವತ್ತಿಂದನೇ ಪ್ರಾರಂಭ ಆದದ್ದಿಂದ ಆ ನಂತರ ಏನಾಯಿತು, ಆ ರಾಜಣ್ಣವ್ರ ಹೇಳಿಕೆಗಳು, ಅವರ ಡಿ ಕೆ ಶಿವಕುಮಾರ್ ಬಣದ ಹೇಳಿಕೆಗಳು, ಇಕ್ಬಾಲ್ ಅವರು, ರಂಗನಾಥ್ ಅವರು ಮತ್ತು ಬಾಲಕೃಷ್ಣ ಅವರು, ಹೀಗೆ ಮಂಡ್ಯದ ಶಾಸಕರುಗಳು, ಹಳೆ ಮೈಸೂರು ಭಾಗ ಶಾಸಕರುಗಳು ಎಲ್ಲರದು ಒಂದೇ ರಾಗ, ತನು ಮನ ಧನವನ್ನೆಲ್ಲ ಅರ್ಪಿಸಿ ಕೆಲಸ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಖಂಡಿತವಾಗ್ಲೂ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ಮುಖ್ಯಮಂತ್ರಿ ಆಗ್ತಾರೆ. ಇದು ಹೈಕಮಾಂಡಲ್ಲಿ ಅವರ ಮಧ್ಯೆ ಚರ್ಚೆ ಆಗಿರುವಂಥ ವಿಷಯವನ್ನು ನಮಗೆ ಖಂಡಿತವಾಗ್ಲೂ ಪ್ರಶ್ನಪಡಿಸ್ತಾರೆ, ಖಂಡಿತವಾಗ್ಲೂ ಆಗ್ತಾರೆ. ಇದಕ್ಕೆ ಸುರ್ಜೇವಾಲಾ ಅವ್ರು ಬಂದು ಮೀಟಿಂಗ್ ತಗೊಂಡು 1-to-1 ಶಾಸಕರನ್ನ ಮಾತಾಡಿಸುವಂಥದ್ದು ಇದೆಲ್ಲವನ್ನ ರಾಜ್ಯ ಜನ ನೋಡಿದ್ದಾರೆ. ಭಾಳ ಅಲ್ಲ, ಎಲ್ಲ ಹೇಳ್ಬೇಕಲ್ಲ ಪಾಪ, ಅವ್ರು ಭಾಳ ಅಡುಗೆ ಮನೆಯಲ್ಲೆಲ್ಲ ಅವ್ರದ್ದು ಟಿಕೆಟ್ ಅದೇನೇನೋ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸುರ್ಜೇವಾಲಾ ಅವ್ರು ಬಂದು ಇವತ್ತು ಏನೇನು ಮಾಡಿದ್ರು, 1-to-1 ಶಾಸಕರನ್ನ ಮಾತಾಡ್ಸಿದ್ರಲ್ಲ, ಅದು ಬೇಕಲ್ಲ ನಮ್ಗೆ ರಿಪೋರ್ಟು. ಮತ್ತೆ ಇವತ್ತು ನಾವ್ಯಾರು ಕೂಡ ಕೇಳ್ತಾ ಇಲ್ಲ, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಲಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ನಿಮ್ಗೆ ಬಹುಮತ ಕೊಟ್ಟಿರೋದು ರಾಜ್ಯದ ಜನ. ನೀವು ಯಾರು ಮಾಡ್ಕೊಳ್ಳಿ, ಆದರೆ ದಿನ ಬೆಳಗ್ಗೆ ಆದರೆ ಯಾರು ಮುಖ್ಯಮಂತ್ರಿ, ದಿನ ಬೆಳಗ್ಗೆ ಆದರೆ ಯಾರು ಮುಖ್ಯಮಂತ್ರಿ, ಯಾರ ಮನೇಲಿ ತಿಂಡಿ, ಯಾರ ಮನೇಲಿ ಊಟ, ಯಾರ ಮನೇಲಿ ನಾಟಿ ಕೋಳಿ ಸಾರು, ಇದೆಲ್ಲವೂ ಆಯ್ತು. ಇಡೀ ಸರ್ಕಾರವನ್ನ, ಇಡೀ ರಾಜ್ಯದ ಇಡೀ ಬಜೆಟ್ ಅನ್ನ ಕೊಡ್ತೀನಿ, ಒಳ್ಳೆ ಬಜೆಟ್ ಅನ್ನ ನಂಬಿದಂತ ಸಿದ್ದರಾಮಯ್ಯನವರು. ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿ, ಒಂದು ನಿಮಿಷ ಕೇಳಿ, ದೊಡ್ಡ ಮಟ್ಟದಲ್ಲಿ ಬಹುಮತವನ್ನು ಪಡೆದಂತ ಬಹಳ ಅಹಿಂದ ವರ್ಗದ ನಾಯಕ, ಇಡೀ ರಾಜ್ಯದಲ್ಲಿ ಒಂದು ಮಾಸ್ ಲೀಡರ್ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ಎಲ್ಲೋ ಒಂದು ಗುಂಪಿಗೆ ನಾನು ಕುರುಬರ ನಾಯಕ ಅಂತ ಈ ಪರಿಸ್ಥಿತಿ ತಂದಿದ್ದಾರೆ ಅಂತಂದ್ರೆ ಇದ್ರ ಬಗ್ಗೆನೇ ಇವತ್ತು ಮಾತುಕತೆ ನಡೀತಾ ಇರೋದು. ಸರ್ ಒಂದೇ ನಿಮಿಷ ಕುಮಾರ್ ಸರ್, ಏನು ವಿಚಾರ ನಡೀತಾ ಇದೆ, ಯಾಕೆ ನಾವು ಕರೆಸಿದ್ದೀವಿ ಅನ್ನೋದು ಒಂದು ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯ ಅವರು ಅಲ್ಲಿ ಹಾಕಿದ್ದೀವಿ, ಸಿದ್ದರಾಮಯ್ಯ ಅವರು ಇಷ್ಟು ವರ್ಷ ಆದರೂ ಕೂಡ ಈ ರೀತಿಯಾಗಿರುವಂತಹ ಹೇಳಿಕೆಗಳನ್ನು ನೀಡಿಲ್ಲ, ಈ ರೀತಿಯಾಗಿ ಬರ್ಕೊಂಡಿಲ್ಲ.
ಇವತ್ತು ಇದು ಹೊರಗೆ ಬಿದ್ದಿದೆ ಅಂದ್ರೆ ಕುರ್ಚಿ ಫೈಟ್ ನಡೀತಿಲ್ಲ ಅಂತ ನೀವು ಹೇಳ್ಬೋದು ಸರ್. ಆದ್ರೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಬಟಾಬೈಲಾಗಿ ಹೇಳ್ಕೊಂಡಿದ್ದಾರೆ, ಕುರ್ಚಿ ಫೈಟ್ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಾವಿದ್ದೇವೆ, ಸಿದ್ದರಾಮಯ್ಯ ಅವ್ರ ಪರವಾಗಿ ನಾವಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹಾಕಿರುವಂತ ಈ ಒಂದು ಪೋಸ್ಟು ಕುರ್ಚಿ ಬಿಟ್ಕೊಟ್ಟು ನಡೀತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗೆ ನಾಂದಿ ಆಗುತ್ತೆ. ಇಲ್ಲ, ಖಂಡಿತ ಆ ಮಾತುಗಳಿಗೂ ಇದಕ್ಕೂ ವ್ಯತ್ಯಾಸ ಇದೆ. ನೀವು ಹೇಳ್ತಿರೋ ಮಾತುಗಳಿಗೂ ಅವರು ಬರ್ಕೊಂಡಿರೋ ಮಾತುಗಳಿಗೂ ಭಾಳ ದೊಡ್ಡ ಪ್ರಮಾಣದ ಅಂತರ ಮತ್ತು ವ್ಯತ್ಯಾಸ ಇದೆ. ಏನು ಅಂತ ನೋಡಿ, ತಾವು ಈ ಥರ ಅಲ್ಲ, ಇದೇನು ನಾನು ಜೇಮ್ಸ್ ಬಾಂಡ್ ಅಂದರೆ ಪ್ರಪಂಚದಲ್ಲಿ ಒಂದೇ ನಿಮಿಷ, ಈ ಹೊತ್ತಲ್ಲಿ ಯಾಕೆ ಬರ್ಕೊಂಡ್ರು ಹಂಗಾದ್ರೆ? ಇಲ್ಲ, ಈಗ ಬಜೆಟ್ನ ನೆನ್ನೆ ಇಡೀ ದಲಿತ ಸಮುದಾಯದ ಪೂರ್ವ ಬಜೆಟ್ ಸಂದರ್ಭದಲ್ಲಿ ಒಂದು ಸಭೆ ಕರೆದಿದ್ರು ವಿಧಾನಸಭೆಯಲ್ಲಿ. ಅಲ್ಲಿ ಆದಂಥ ಚರ್ಚೆಗಳು ಮತ್ತು ಅಲ್ಲಿ ಹೊರಬಂದ ವಿಷಯಗಳು ಮತ್ತು ಅವ್ರಿಗೆಲ್ಲ ಹೇಳಿದಂಥ ಮಾತುಗಳು ಮತ್ತು ಇವತ್ತು ಒಂದು ದಿನದ ಪ್ರಮುಖ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಆರ್ಟಿಕಲ್ಲು, ಇದೆಲ್ಲ ಸಂಬಂಧಪಟ್ಟಂತೆ ನೋಡ್ಕೊಂಡು ಅವರು ಇದನ್ನು ಹೇಳಿದ್ದಾರೆ ಅಂತ ನನ್ನ ಭಾವನೆ. ಆದರೆ ಅವರೆಲ್ಲೂ ಕೂಡ ಇದನ್ನು ಹಾಕಿರೋದು ಯಾತಕ್ಕೆ, ನಮ್ಮ ನಾಯಕರುಗಳು ಇಬ್ಬರೂ ಕೂಡ ನಮ್ಮ ಪಕ್ಷದ ಜೋಡೆತ್ತುಗಳು, ನಮ್ಮ ಪಕ್ಷದ ಎರಡು ಕಣ್ಣುಗಳು ಅವರು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನೋಡಿ, ಏನೇ ವಿಷಯ ಬಂದ್ರು ಒಂದೇ ನಿಮಿಷ ಸರ್, ಹೌದು ಸರ್, ಇಬ್ರು ಚೆನ್ನಾಗಿ ಕೆಲಸ ಮಾಡಿದವ್ರು ಹೌದು, ಪಕ್ಷ ಕಟ್ಟಬೇಕಾದ್ರೆ ಇಬ್ರು ಕೂಡ ಚೆನ್ನಾಗಿ ಕೆಲಸ ಮಾಡಿದವ್ರು ಹೌದು. ಆದ್ರೆ ಜೋಡೆತ್ತುಗಳೆಲ್ಲ ಬೇರೆ ಆಗಿವೆ ಅಂತ ಹೇಳಿ ನಿಮ್ ಪಕ್ಷದವರೇ ಮಾತನಾಡ್ತಾ ಇದ್ದಾರೆ. ಖಂಡಿತ ಆ ತರದಕ್ಕೆ ಇಲ್ಲಿ ನಮ್ಮಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ಹೈಕಮಾಂಡ್ ಸ್ಪಷ್ಟಪಡಿಸಲಾಗಿದೆ, ನಿಮಗೆ ಕೊಟ್ಟಿರೋ ಕೆಲಸಗಳನ್ನ ನೀವು ನಿಭಾಯಿಸಿ, ಅದನ್ನು ಹೊರತುಪಡಿಸಿ ನೀವೇನು ಚರ್ಚೆಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಎಲ್ಲ ಮಂತ್ರಿಗಳು ಅದ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಅಂಥದ್ದೇನಾದ್ರು ವಿಚಾರ ಇದ್ರೆ ನಮ್ಮ ಪಕ್ಷದ ವರಿಷ್ಠರು ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ತೀರ್ಮಾನ ತೆಗೆದುಕೊಂಡು ಏನ್ ತೀರ್ಮಾನ ಆಗಿದೆ ಅದನ್ನು ಹೇಳ್ತಾರೆ ಕರ್ನಾಟಕದ ಮುಂದೆ ಹೇಳಿ ಅಂತಾನೆ ನಾವು ಕೇಳ್ತಾ ಇರೋದ್ರಿ. ನಿಮ್ಮನ್ನ ನೋಡಿ, ಒಳ ಮೀಸಲಾತಿಯಲ್ಲಿ ಇವ್ರು ಮಾಡದಂತ ಒಂದು ದೊಡ್ಡ ಮೀಸಲಾತಿ ವಿಷಯ ನಾವೆಲ್ಲ ಕೈ ಇಟ್ಟಿದ್ದು ಬಸವರಾಜ ಬೊಮ್ಮಾಯಿ ಅವರು ಅದನ್ನ ಹಾಳು ಮಾಡಿದ್ರಿ. ಬಸವರಾಜ ಬೊಮ್ಮಾಯಿ ಅವರು ರೈತರ ಪರವಾಗಿ ಇದೀವಿ ಅಂತ ಹೇಳ್ಕೊಂಡು ಬಂದಂತ ನಿಮ್ ಸಿದ್ದರಾಮಯ್ಯನವರು ಇವತ್ತು ಏನ್ ಮಾಡಿದ್ರು? ನಾಗಮೋಹನ್ ದಾಸ್ ವರದಿ ಕೊಡ್ತೀವಿ, ಅವರ ಕಾಂತರಾಜು ವರದಿಯನ್ನ ಬದಿಗಿಟ್ಟು ನಾಗಮೋಹನ್ ವರದಿಯಲ್ಲಿ ನೀವು ಪ್ರವರ್ಗ ರೋಸ್ಟರ್ ಪದ್ಧತಿಯಲ್ಲಿ ತಂದಂತ ಹೇಳಿಕೆಯಿಂದ ನಿಮ್ಗಾಗಿರ್ತಕ್ಕಂಥ ಗೊಂದಲ ಏನು? ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕರು, ಅಲ್ಪಸಂಖ್ಯಾತರ ನಾಯಕರು, ದಲಿತರ ಪರವಾಗಿರುವಂತ ಧ್ವನಿ ನಾನೊಬ್ಬನೇ, ಇನ್ಯಾರು ಇಲ್ಲ ಅಂತ ಹೇಳಿದಂತವ್ರು ಇವತ್ತು ಯುವಕರು ಮೈಸೂರು ಯೂನಿವರ್ಸಿಟಿಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಆತ್ಮಾನಂದ ಸರ್, ಒಂದೇ ನಿಮಿಷ, ನಾವು ಬೇರೆ ವಿಚಾರಗಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಕರೆಕ್ಟ್ ಆಗಿ ಶುರು ಹಚ್ಚಿದ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವರ ಆ ಒಂದು ಟ್ವೀಟು ಯಾರಿಗೆ ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ, ಇಷ್ಟೇ ಬೇಕಾಗಿರೋದು ನಮಗೆ. ಕರ್ನಾಟಕದ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಈ ಕೊನೆಯ ದಿನಗಳು ಎಲ್ಲೋ ಒಂಥರ ಕಾಡ್ತಾ ಇದೆ. ಸಿದ್ದರಾಮಯ್ಯನವ್ರ ಬಣ ಇದೆಯಲ್ಲ, ಇವತ್ತು ಅಲ್ಲಿ ಶುರುವಾಗಿರೋದೇನು, ಮೂಲ ಕಾಂಗ್ರೆಸ್ಸಿಗರು ಮತ್ತೆ ಅವತ್ತಿನಿಂದ ಇರುವಂಥ ಕಾಂಗ್ರೆಸ್ಸಿಗರು, ವಲಸಿಗರ ಕಾಂಗ್ರೆಸ್ಸನ್ನು ದೂರ ಇಡುವಂಥ ಕೆಲಸವನ್ನು ಹಳೆಯ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ದೇಶಪಾಂಡೆಯವರ ಹೇಳಿಕೆಗಳು, ಮುನಿಯಪ್ಪನವ್ರನ್ನ ಹೇಳಿಕೆಗಳನ್ನು ನಾವು ನೋಡಿದ್ದೀವಿ. ಏಕೆ ಇಲ್ಲಿಂದ ಬಂದಂಥವರು ಮುಖ್ಯಮಂತ್ರಿ ಆಗಬಾರ್ದ, ನಾವು ಪಕ್ಷವನ್ನು ಕಟ್ಟಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಸಾಕಷ್ಟು ದುಡ್ದಿದ್ದಾರೆ. ಹಾಗಾಗಿ ಒಂದು ಸಿದ್ದರಾಮಯ್ಯನವ್ರಿಗೆ ಎಷ್ಟು ಪ್ರಯತ್ನಗಳು ಮಾಡಬೇಕು ಅಷ್ಟು ಪ್ರಯತ್ನಗಳನ್ನು ಮಾಡಿದರು. ಇವರು ಒಪ್ಪಂದ ಏನಾಗಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ನಾವು 3 ಜನರ ಬಗ್ಗೆ ಆಗಿರುವಂಥ ಒಪ್ಪಂದ ನನಗೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಅವರು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಆ ಮಾತನ್ನು ಹೇಳಿಲ್ಲ. ಹೈಕಮಾಂಡೇ ನಮಗೆ ಎಲ್ಲವನ್ನು ತೀರ್ಮಾನ ಮಾಡುತ್ತೆ. ಆದರೆ ಆ ಸಿದ್ದರಾಮಯ್ಯನವ್ರ ಮಗ ಹೇಳಿದಂಥ ಮಾತುಗಳು, ಯತೀಂದ್ರ ಅವರು, ಇಲ್ಲ ನಮ್ಮ ತಂದೆಯವರೇ 5 ವರ್ಷಗಳ ಕಾಲ CM ಆಗಿರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಮತ್ತೆ ನಾನು ಕೂಡ ದಲಿತ ವರ್ಗದ ನಾಯಕ, ನನಗೂ ಕೂಡ ಅವಕಾಶ ಬೇಕು ಅನ್ನುವಂಥ ಹೇಳಿಕೆಗಳನ್ನು, ಪರಮೇಶ್ವರರನ್ನ ಪ್ಲೇ ಕಾರ್ಡ್ ಮಾಡೋದು, ಈ ಥರದ್ದು ಸಿದ್ದರಾಮಯ್ಯನವ್ರ ಬಣ ಒಂದು ಕಡೆ ನಾನು ಈ ಅಧಿಕಾರವನ್ನ ಬಿಟ್ಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಬರ್ತೇವೆ. ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಮುನ್ಸೂಚನೆ ಅವರ ಮಧ್ಯೆ ಆಗಿದ್ದಂತ ಒಪ್ಪಂದ ಗೊತ್ತಿದೆ. ಅದಕ್ಕೆ ಅವರು ರಾಜ್ಯ ಜನತೆಗೆ ಮತ್ತೆ ಅವರ ಹಿಂಬಾಲಕರಿಗೆ ಹೇಳದಂತ ಮಾತುಗಳು ನಮ್ ಖಂಡಿತವಾಗ್ಲೂ ಜಯ ಆಗೇ ಆಗುತ್ತೆ. ನಾನು ಕಟ್ಟಿರುವಂತ ಕೆಲಸ ಮಾಡಿರುವಂತದಕ್ಕೆ ನಾನು ಕೂಲಿ ಕೊಟ್ಟೆ ಕೊಡುತ್ತೆ ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಹೇಳಿರೋದು. ಹಾಗಾಗಿ
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೋ ಡಿ ಕೆ ಒಂದ್ ನಿಮಿಷ, ವಿಚಾರಗಳು ಗೊತ್ತಾಯ್ತು. ನಮಗೆ ಬೇಕಾಗಿಲ್ಲ. ಒಂದೇ ಆದ್ರೆ ನಿಮಿಷ. ಈ ರಾಜ್ಯದ ಜನತೆಯನ್ನ ಸದಾ